ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಶ್ಲೋಕ 12ರಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ. ಶ್ಲೋಕ 12ರ ಅನುವಾದ. ಕುರುಕುಲ ಪಿತಾಮಹರು, ಯೋಧರ ತಾತ, ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹ ಗರ್ಜನೆಯಂತೆ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನಿಗೆ ಹರ್ಷವಾಯಿತು. ಅಂದರೆ ಯುದ್ಧ ಈಗ ಆರಂಭವಾಗಿದೆ. ಅಂದರೆ ಈ ಕಡೆ ಪಾಂಡವರು ಮತ್ತು ಈ ಕಡೆ ಕೌರವರು ನಿಂತಿರ್ತಾರೆ. ಸಿಂಹ ಗರ್ಜನೆ ಅಂದರೆ ಭೀಷ್ಮರಿಗೆ ಒಂದು ಬೇರೆ ದಾರಿನೇ ಇಲ್ಲ. ಅಂದರೆ ಕೌರವರ ಅಂದರೆ ಪಾಂಡವರ ಜೊತೆ ಯುದ್ಧ ಮಾಡಲೇಬೇಕು. ಅವ್ರ ಮೇಲೆ ಪ್ರೀತಿ ಇದ್ದರೆ ಕೂಡ ಒಂದು ಕೌರವರ ಸೈನ್ಯದಲ್ಲಿ ಇದ್ದ ತಕ್ಷಣ ಅದೊಂದು ಉದ್ದೇಶ ಆಗಿರ್ತದೆ ಅಥವಾ ಅವ್ರದ್ದೊಂದು ಕಾರ್ಯ ಆಗಿರ್ತದೆ. ಅಂದರೆ ಆ ಸೈನ್ಯದಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವರು ಹೋರಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಭೀಷ್ಮರಿರ್ತಾರೆ. ಆದ್ದರಿಂದ ಭೀಷ್ಮರು ಇನ್ನೇನು ಯುದ್ಧ ಸ್ಟಾರ್ಟ್ ಆಗ್ತದೆ ಅನ್ನುವಾಗ ಭೀಷ್ಮರು ಜೋರು ಶಂಖವನ್ನು ಊದ್ತಾರೆ. ಯಾವ ರೀತಿ ಅಂದರೆ ಒಂದು ಸಿಂಹ ಗರ್ಜನೆ ಥರ ಜೋರು ಊದ್ತಾರೆ. ಈ ಕಡೆ ಕೃಷ್ಣರು ಪಾಂಡವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅಂತ ಹೇಳಿ ಭೀಷ್ಮರಿಗೂ ಗೊತ್ತಿದ್ದರೆ ಕೂಡ ಅವನು ಶಂಖ ಊದಲಿಕ್ಕೆ ಪ್ರಾರಂಭಿಸ್ತಾನೆ. ಆಗ ದುರ್ಯೋಧನನಿಗೆ ಒಂದು ಖುಷಿ ಆಗ್ತದೆ. ಅಂದರೆ ಒಂದು ಮುಖದಲ್ಲಿ ಒಂದು ಉತ್ಸಾಹ ಕಾಣ್ತದೆ. ಅಂದರೆ ಭೀಷ್ಮರು ಈ ರೀತಿ ಗರ್ಜನೆ ಮಾಡ್ತಿದ್ದಾರೆ ಅಂದರೆ ನಮಗೆ ಜಯ ಒಂದು ಕಟ್ಟಿಟ್ಟ ಬುದ್ಧಿ ಅಂತ. ದುರ್ಯೋಧನನಿಗೆ ಎಲ್ಲಿ ತನಕ ಏನು ಹೇಳ್ತಾರೆ, ದುರ್ಯೋಧನನಿಗೊಂದಿಷ್ಟು ಪ್ರತಿಯೊಂದು ಇದರಲ್ಲಿ ಕೂಡ ನಮಗೆ ಜಯ ಅವನದ್ದು ಈ ಯುದ್ಧದಲ್ಲಿ ಏನೂ ಕಾಣ್ತಿಲ್ಲ. ಬಟ್ ಇನ್ನೊಬ್ಬರನ್ನು ನೋಡಿ ನಾವು ಜಯ ಗಳಿಸ್ತೇವೆ ಅನ್ನೋದು ದೊಡ್ಡ ಮೂರ್ಖತನ ಆಗಿರ್ತದೆ. ಹಾಗಾಗಿ ಅವನಿಗೊಂದು ಉತ್ಸಾಹ ಬರ್ತದೆ ಯಾವಾಗ ಗರ್ಜನೆ ಸ್ಟಾರ್ಟ್ ಆಗಿರ್ತದೆ. ಹಾಗೆ ಯುದ್ಧ ಅಂದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಈ ಯುದ್ಧದಲ್ಲಿ ಹೇಗಾಗ್ತದೆ ಅಂದರೆ ಯಾವಾಗ ಭೀಷ್ಮರು ಸ್ಟಾರ್ಟ್ ಮಾಡ್ತಾರೆ ಆಗ ಒಬ್ಬರ ನೆಕ್ಸ್ಟ್ ಒಬ್ಬರು ಶಂಖಗಳ ಊದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಬ್ರಹ್ಮಾಂಡವೇ ಆ ಟೈಮಲ್ಲಿ ಅಂದರೆ ಶಂಖಗಳ ಶಬ್ದಗಳಿಂದ ತುಂಬಿರ್ತದೆ. ಅಂದರೆ ಒಂದು ಸಲ ಇಮ್ಯಾಜಿನ್ ಮಾಡಿ ನೀವು ಹೇಗಿರ್ಬೋದು ಆ ಸಿಚುವೇಶನ್. ಅಂದರೆ ಎಲ್ಲರೂ ಅಂದರೆ ಅಲ್ಲಿ ಇರೋರು ಸಾಮಾನ್ಯರಲ್ಲ. 12 ಶ್ಲೋಕದಲ್ಲಿ ಇಷ್ಟು ವಿವರಿಸಿದರೆ ನೆಕ್ಸ್ಟ್ 13ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ, ಯುದ್ಧದಲ್ಲಿ ಏನಾಗ್ತದೆ, ನೆಕ್ಸ್ಟ್ ಬರುವ ಶ್ಲೋಕಗಳು ಅಷ್ಟೇ ಮತ್ತು ಕಥೆಗಳು ಅಷ್ಟೇ. ಅಂದರೆ ಯುದ್ಧದಲ್ಲಿ ಏನಾಗ್ತದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ ಕೂಡ ಜಾಸ್ತಿ ಇದೆ. ಯಾಕಂದರೆ ನಾನು ಫುಲ್ ಓದಿಲ್ಲ. ಹಾಗಾಗಿ ನಿಮಗೆ ಯೂಟ್ಯೂಬ್ ಮಾಡ್ತಾನೆ ನಾನು ಕೂಡ ಓದ್ತಿದ್ದೇನೆ. ನನಗೆ ಕೂಡ ಒಂದು ಉತ್ಸಾಹ ಸ್ಟಾರ್ಟ್ ಆಗಿದೆ. ಅಂದರೆ ನೆಕ್ಸ್ಟ್ ಬರೋ ಏನು ಹೇಳ್ತಾರೆ ಒಂದೊಂದು ಶ್ಲೋಕಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಒಂದು ಕ್ಯೂರಿಯಾಸಿಟಿ. ಅಂದರೆ ಏನಾಗ್ತದೆ ಯುದ್ಧದಲ್ಲಿ ಅಂದರೆ ಗೊತ್ತಿರುತ್ತೆ ನಮಗೆ, ಬಟ್ ಏನಾಗಿತ್ತು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಹಾಗಾಗಿ ನೀವು ಕೂಡ ನೋಡಿ, ಅದನ್ನು ಕೇಳಿ. ಈ ಯುದ್ಧಗಳನ್ನೆಲ್ಲ ನೋಡುವಾಗ ಕೆಲವೊಂದು ಮಕ್ಕಳಿಗೆ, ಇವಾಗಿನ ಮಕ್ಕಳಿಗೆ ಒಂದು ಆತ್ಮಬಲ ಅನ್ನೋದೇ ಇಲ್ಲ. ನೀವು ಎಷ್ಟೋ ಜನ ಕೇಳಿರ್ಬೋದು ಅಥವಾ ನೋಡಿರ್ಬೋದು ಅಥವಾ ನಿಮ್ಮ ಮನೆಗಳಲ್ಲೇ ಆಗಿರ್ಬೋದು. ಯಾಕಂದರೆ ಸಣ್ಣ ಮಕ್ಕಳು ಸುಸೈಡ್ ಮಾಡ್ಕೊಳ್ಳೋದೊಂದು ಪರೀಕ್ಷೆಯಲ್ಲಿ ಫೇಲ್ ಆದರೆ ಒಂದು ಅಪ್ಪ ಅಮ್ಮ ಬೈದರೆ ಅಥವಾ ಯಾರೋ ಮನೆ ಪಕ್ಕದವ್ರು ಬೈದರೆ ಅಥವಾ ಟೀಚರ್ಸ್ನವರು ಬೈದರೆ ಒಂದು ಆದಷ್ಟು ಬೇಗ ಅವ್ರ ಮನಸ್ಸಿಗೆ ಹಚ್ಕೊಂಡು ಸುಸೈಡ್ ಅನ್ನೋದೇ ಅವ್ರ ತಲೆಯಲ್ಲಿರ್ತದೆ. ಅದನ್ನು ಹೋಗಲಾಡಿಸ್ಬೇಕಂದ್ರೆ ನಾವು ಇಂತಹ ಮಾರ್ಗಗಳನ್ನು ಅವ್ರಿಗೆ ಹೇಳಿಕೊಡೋದ್ರಿಂದ ಅವರು ಕೂಡ ಒಂದು ಆತ್ಮಬಲದಿಂದ ಗಟ್ಟಿಯಾಗ್ತಾರೆ ಅಂತ ಹೇಳೋದು ನನ್ನದೊಂದು ಕೋರಿಕೆ. ಯಾಕಂದರೆ ಸಣ್ಣ ಮಕ್ಕಳಿಗೆ ಆತ್ಮಬಲ ಅನ್ನೋದು ಇರೋದಿಲ್ಲ. ಯಾಕಂದರೆ ದೊಡ್ಡವರಿಗೆ ಲೋನ್ಗಳ ಮಾಡಿರ್ಬೋದು ಅಥವಾ ಬೇರೆ ಏನೋದು ಮರ್ಯಾದೆಗೆ ಅಥವಾ ಸಾಯೋದು 100ರಲ್ಲಿ ಒಂದು 10% ಹಿಂದಿನ ಕಾಲದಲ್ಲಿ ಸಾಯೋದಾದರೆ ಈಗ ಪ್ರತಿಯೊಂದಕ್ಕೂ ಸಾವೇ ಒಂದು ನಿಶ್ಚಿತ ಅಥವಾ ಸಾವೇ ಒಂದು ಕೊನೆ ಅಂತ ಅನ್ನೋದು ಈ ಜನ್ರೇಷನಲ್ಲಿ ತುಂಬ ಇದೆ. ಹಾಗಾಗಿ ಸಾವೇ ಕೊನೆ ಎಲ್ಲದಕ್ಕೂ ಅಲ್ಲ. ಹಾಗಾಗಿ ಒಂದು ಧೈರ್ಯ ಇರಬೇಕು ನಮ್ಮ ಹತ್ರ. ಅಂದರೆ ಹಿಂದಿನ ಕಾಲದಲ್ಲಿ ನೋಡಿ ಅಂಥ ಯುದ್ಧಗಳಾದರೆ ಕೂಡ ಒಂದು ಧೈರ್ಯ ಇರ್ತಿತ್ತು ಅವ್ರಿಗೆ. ಇವತ್ತು ನಾಳೆ ನಮ್ಮ ಸಾವು ಆಗ್ತದೆ ಅಂದರೆ ಕೂಡ ಅವರು ಬದುಕ್ತಿದ್ರು. ಅಂತಹ ದೃಢ ಮನಸ್ಸು ನಮ್ಮ ಈಗಿನ ಜನ್ರೇಷನಲ್ಲಿ ಯಾಕೆ ಇಲ್ಲ ಅಂತ ಹೇಳಿ ಇಂತಹ ಘಟನೆಗಳವರು ಓದೋದೇ ಇಲ್ಲ ಅಥವಾ ಈ ರೀತಿ ಧೈರ್ಯ ಇತ್ತು ಅಂತ ಹೇಳಿ ಅವರಿಗೂ ಗೊತ್ತೇ ಇರೋದಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಆದಷ್ಟು ಆತ್ಮಬಲವನ್ನು ಕೊಡಿ. ನೀವು ಅವರಿಗೆ ರ್ಯಾಂಕ್ ಬಾ, ನೀನು ಡಿಸ್ಟಿಂಕ್ಷನ್ ಬಾ ಅಂತ ಹೇಳಿ ನೀವು ಯಾವತ್ತೂ ಹೇಳಬೇಡಿ. ಸಾಮಾನ್ಯವಾಗಿ ಒಂದು ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದನ್ನು ನೀವು ಹೇಳಿಕೊಡಿ. ಯಾಕಂದರೆ ಎಲ್ಲರೂ ಡಿಸ್ಟಿಂಕ್ಷನ್ ಬಂದು ರ್ಯಾಂಕ್ ಆಗಿ ಗೌರ್ಮೆಂಟ್ ಜಾಬ್ ತೊಗೊಂಡವರಿಲ್ಲ. ಎಷ್ಟೋ ಜನ ಕಷ್ಟಪಟ್ಟು ಅಥವಾ ಆತ್ಮಬಲದಿಂದ ಮಾತ್ರ ಅವ್ರ ಮೇಲೆ ಬಂದಿರ್ತಾರೆ ಹೊರತು ಯಾವುದೇ ಆಗಿರಲ್ಲ. ಈ ರ್ಯಾಂಕ್ ಬಂದರೂ ಕೂಡ ಈಗ ಸ್ವಂತ ಜಾಬ್ ಹಾಕ್ಕೊಂಡಿರ್ಬೋದು ಅಥವಾ ಯಾವುದೊಂದು ಪ್ರೈವೇಟ್ ಜಾಬಲ್ಲಿ ಮಾಡ್ತಿರ್ತಾರೆ. ರ್ಯಾಂಕ್ ಅಲ್ಲ, ಇವಾಗ ಒಂದು ಸ್ಕಿಲ್ ಇಂಪಾರ್ಟೆಂಟ್. ಆ ಸ್ಕಿಲ್ಲನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ.